holistic improvement of water bodies. ಅದಕ್ಕೆ we recommend rupees 3,000 crore for this purpose. 6,000 ಕೋಟಿ ಆಯ್ತಾ, 3,000 ಪ್ಲಸ್ 3,000 ಮತ್ತೆ 5,495 ಕೋಟಿ ಎರಡು ಸೇರಿಸಿದ್ರೆ ಎಷ್ಟಾಯ್ತು ಅಧ್ಯಕ್ಷರೇ? 11,495 ಕೋಟಿ. ನಾನು ಅಲ್ಲಿ ವಿರೋಧ ಪಕ್ಷದಲ್ಲಿ ಇದ್ದಾಗ ಹೇಳಿದೆ, ಯಡಿಯೂರಪ್ಪನವ್ರಿಗೆ ಹೇಳಿದೆ, ಬಸವರಾಜ ಬೊಮ್ಮಾಯಿ ಅವ್ರಿಗೆ ಹೇಳಿದೆ, ಹೋಗಿ ಕೂತ್ಕೊಂಡು ಗಲಾಟೆ ಮಾಡಿ ತಗೊಬರ್ರಿ, 11,495 ಕೋಟಿ ನಮಗೆ ನಷ್ಟ ಆಗ್ಬಿಡ್ತದೆ, ತಗೊಬರ್ರಿ ಅಂತ ಹೇಳಿದೆ. ಮಾಡ್ಲಿಲ್ಲ. 25 ಜನ ಎಂಪಿಗಳು ಹೋದ್ರು, ಕೇಳಲಿಲ್ಲ ಒಂದಿನ. ಮಾನ್ಯ ಸಭಾಧ್ಯಕ್ಷರೇ, ಈಗ ನಮ್ಮ 5,495 ಕೋಟಿ ಫಸ್ಟ್ ರಿಪೋರ್ಟ್ ನಲ್ಲಿ, ಮಾನ್ಯ 6,000 ಕೋಟಿ ಫೈನಲ್ ರಿಪೋರ್ಟ್ ನಲ್ಲಿ ಇರೋದು. ಮಾನ್ಯ ಸಭಾ ಆಮೇಲೆ 5,300 ಕೋಟಿ ಅಪ್ಪರ್ ಭದ್ರಾಕ್ಕೆ. ಒಂದ್ ನಿಮಿಷ, ಅಪ್ಪರ್ ಭದ್ರಾ ಇಲ್ಲ, ಕೂತ್ಕೊಳ್ಳಿ, ಎಲ್ಲ ಒಂದ್ ಸಾರಿ ಕೂತ್ಕೊಂಡ್ಬಿಡ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಇಂಟೀರಿಯಂ ರಿಪೋರ್ಟ್ ಅಲ್ಲಿ ನಮಗೆ 5,629 ಕೋಟಿ ಅವರು ಹೇಳಿದ್ದು ನಿಜ. ಆದರೆ ಫೈನಾನ್ಸ್ ಕಮಿಷನ್ ಟರ್ಮ್ಸ್ ಅಂಡ್ ಕಂಡೀಷನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆ ಥರ ಸ್ಪೆಷಲ್ ರೆಕಮೆಂಡೇಶನ್ ಮಾಡೋಕ್ಕೆ ಅವಕಾಶ ಇಲ್ಲ. ಒಟ್ಟಾರೆ 6 ರಾಜ್ಯಕ್ಕೆ 22,000 ಕೋಟಿ ಮಾಡಿದ್ರು ಅವರು. ಎಲ್ಲವೂ ಕೂಡ ತಾವೇ ಫೈನಲ್ ರಿಪೋರ್ಟಲ್ಲಿ ಅದನ್ನು ತೆಗೆದು ಹಾಕಿದ್ರು, ಎನ್ ಕೆ ಸಿಂಗ್. ಸೊ ಯಾವುದು ಫೈನಲ್ ರಿಪೋರ್ಟ್ ಇದೆ ಅದರ ಮೇಲೆ ಕೇಂದ್ರ ಸರ್ಕಾರ ಕೊಡ್ತದೆ. ಆದ್ರಿಂದ ಅದು ಇಂಟೀರಿಯಂ ರಿಪೋರ್ಟ್ನಲ್ಲಿ ಇದೆ, ಕೊಡಿ ಅಂತಂದ್ರೆ ಅದು ಕೊಡಕ್ಕೆ ಬರೋದಿಲ್ಲ. ಒಂದು. ಎರಡನೇದಾಗಿ ಈಗ 6,000 ಕೋಟಿ ಏನು ಬೆಂಗಳೂರು ಕೊಡಬೇಕು, ಇವತ್ತಿಗೂ ಇದೆ. ಅದು ನಮ್ಮದು 15 ಫೈನಾನ್ಸ್ 26ವರೆಗೂ ಇದೆ. ನೀವು ಫೆರಿಫೆರಲ್ ರಿಂಗ್ ರೋಡನ್ನು ನೀವು ಪ್ರಾರಂಭನೆ ಮಾಡಿಲ್ಲ, ನಿಮ್ಮ ಲ್ಯಾಂಡ್ ಎಕ್ವಿಸಿಷನ್ ಆಗಿಲ್ಲ. ನಮ್ಮ ಕಾಲದಲ್ಲೂ ಕೂಡ ನಾವು ಮಾಡೋಕ್ಕಾಗಲಿಲ್ಲ. ನಾವು 2 ಬಾರಿ ಟೆಂಡರ್ ಕರೆದ್ರೂ ಕೂಡ ಬಿಕಾಸ್ ಆಫ್ ಲ್ಯಾಂಡ್ ಎಕ್ವಿಸಿಷನ್ ಆ್ಯಂಡ್ ರೇಟ್ ಫಾರ್ ದ ಲ್ಯಾಂಡ್ಸ್ ಯಾರು ಮುಂದೆ ಬರಲಿಲ್ಲ. ಟೆಂಡರ್ ಹಾಕೋಕ್ಕೆ ಯಾರು ಮುಂದೆ ಬರಲಿಲ್ಲ. ಇಟ್ಸ್ ಅ ಮೇಜರ್ ಪ್ರಾಬ್ಲಮ್ ಫೆರಿಫೆರಲ್ ರಿಂಗ್ ರೋಡ್ದು. ಈಗ ಮತ್ತೆ ಇವರು ಡಿ ಕೆ ಶಿವಕುಮಾರ್ ಅವರು ಮತ್ತೆ ಅದನ್ನು ಟೆಂಡರ್ ಕರೀತಾ ಇದ್ದಾರೆ. ಈ ಪ್ರಾಬ್ಲಮ್ ನಮ್ಮ ರಾಜ್ಯದಲ್ಲಿ ಪ್ರೊಜೆಕ್ಟ್ ಮಾಡುವಂಥ ಫಂಡಮೆಂಟಲ್ ಪ್ರಾಬ್ಲಮ್ ಅನ್ನು ನಾವು ಸರಿ ಮಾಡ್ದೇನೆ, ಪ್ರಪೋಸಲ್ ಕಳಿಸ್ತೇನೆ, ಅದು ಬಂದಿಲ್ಲ, ನೀವು ತಗೊಂಡು ಬನ್ನಿ ಅಂದ್ರೆ ಹೆಂಗಾಗುತ್ತೆ? ಅಪರ್ ಭದ್ರಾದು ಅಷ್ಟೇ ಅಲ್ಲ, ಅಪರ್ ಭದ್ರಾದು ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಅಪರ್ ಭದ್ರಾಗೆ ನ್ಯಾಷನಲ್ ಪ್ರಾಜೆಕ್ಟ್ ಮಾಡಬೇಕು ಅಂತ ನಮ್ಮ ಆಸೆ. ಅದಕ್ಕೆ ನಾವು 2018ರಿಂದ 13 ಇದ್ದಾಗಲೇ ಅದಕ್ಕೆ ಏನೇನು ಬೇಕು, ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಎಲ್ಲವನ್ನೂ ಕೂಡ ನಾವು ಮಾಡ್ಕೊಂಡಿದ್ವಿ. ಪ್ರಪೋಸಲ್ ಹಂಗೆ ಇತ್ತು. ನಾವು ಬಂದ ಮೇಲೆ ಮೂವ್ ಮಾಡಿದ್ವಿ. CWC ಅಪ್ರೂವ್ ಮಾಡಿತ್ತು, ಹೈ ಪವರ್ ಕಮಿಟಿ ಅಪ್ರೂವ್ ಮಾಡ್ತು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಫ್ ಗೌರ್ಮೆಂಟ್ ಇಂಡಿಯಾ ಅಪ್ರೂವ್ ಮಾಡ್ತು, ಕ್ಯಾಬಿನೆಟ್ಗೆ ಹೋಯ್ತು. ಆ ಸಂದರ್ಭದಲ್ಲಿ ನಮ್ಮ ಬಜೆಟ್ ಇತ್ತು. ಅದಕ್ಕೆ ನಾನು ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಅದು ನ್ಯಾಷನಲ್ ಪ್ರಾಜೆಕ್ಟ್ ಆಗುತ್ತೆ ಅಂತ. ಈಗಲೂ ಕೂಡ ನಾವು ಪ್ರಯತ್ನ ಮಾಡಿದ್ರೆ ನ್ಯಾಷನಲ್ ಪ್ರಾಜೆಕ್ಟ್ ಆಗುತ್ತೆ. ಅದು ಒಂದು ಕಡೆ ಬಿಡಿ, 5,300 ಕೋಟಿ ಹೆಂಗೆ ತಗೋಬೇಕು ನಾವು ಬಜೆಟ್? ಅಲ್ಲಿಯ ಬಜೆಟಲ್ಲಿ ಇದ್ದಿದ್ದು ಇವತ್ತು ನಮಗೆ AIVP ಇಂದ ಮುಖಾಂತರ ಬರ್ತದೆ. ಅದಕ್ಕೆ ಎನ್ ಫಾರ್ಮ್ ಅಂತ ಇದೆ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ. ಎನ್ ಫಾರ್ಮ್ಯಾಟಲ್ಲಿ ನೀವು ಕಳಿಸಿದ್ರೆ ಅಲ್ಲಿ CWC ಅಪ್ರೂವಲ್ ಆಗಿ, ನೀರಾವರಿ ಇಲಾಖೆ ಅಪ್ರೂವಲ್ ಆಗಿ, ಅಲ್ಲಿ ಫೈನಾನ್ಸ್ ಕ್ಲಿಯರೆನ್ಸ್ ಅಂತ ಬರ್ತದೆ. ಅದು ಯಾವುದು ಪ್ರಯತ್ನ ಮಾಡಿದೆ, ಒಂದು ಪತ್ರ ಬರೆದ್ಬಿಟ್ಟು 5,300 ಕೋಟಿ ಕೊಡಿ ಅಂತಂದರೆ, ಈಗ ಸಿದ್ದರಾಮಯ್ಯವ್ರ ಬಜೆಟಲ್ಲಿ ದುಡ್ಡು ಇಡ್ತಾರೆ, ನಮ್ಮ ಕ್ಷೇತ್ರಕ್ಕೆ ಇಷ್ಟು ದುಡ್ಡು ಕೊಡಿ ಅಂತಂದ್ರೆ ಹಂಗೆ ಕೊಡಕ್ಕೋತಾರ? ಅವರು ಅಡ್ಮಿನಿಸ್ಟ್ರೇಟಿವ್ ಸ್ಯಾಂಕ್ಷನ್ ತಗೋಬೇಕು, ಅಲ್ಲಿಂದ ಪ್ರಪೋಸಲ್ ಬರಬೇಕು, ಎಸ್ಟಿಮೇಟ್ ಆಗಬೇಕು, ಅಡ್ಮಿನಿಸ್ಟ್ರೇಟಿವ್ ಸ್ಯಾಂಕ್ಷನ್ ಆದಮೇಲೆ ಫೈನಾನ್ಸ್ ಕ್ಲಿಯರ್ ಆಗಬೇಕು. ಅದೇ ಥರ ಅಲ್ಲಿನೂ ಇದೆ. ಅದು ಯಾವುದನ್ನು ಪ್ರಯತ್ನ ಮಾಡಿದೆ, ಬಂದಿಲ್ಲ ಅಂತಂದು ಹೇಳಿದ್ರೆ ಅದಕ್ಕೆ ನಿರ್ಮಲಾ ಸೀತಾರಾಮನ್ ಮತ್ತೇನೆ ಸ್ಪಷ್ಟ ಮಾಡಿದ್ದಾರೆ, ನಾವು 5,300 ಕೋಟಿ ಕೊಡ್ತೀನಿ ಅಂತ. ಮತ್ತೆ ಅವ್ರ ಪ್ರೆಸ್ ಮೀಟ್ ಅಲ್ಲಿ ಅದನ್ನ ಹೇಳಿದ್ದಾರೆ, ಕೊಡ್ತೀನಿ ಅಂತ. ಆದ್ರಿಂದ ಇನ್ನ ಪೆರಿಫೆರಲ್ ರಿಂಗ್ ರೋಡ್ ಮತ್ತು ವಾಟರ್ ಬಾಡೀಸ್ಗೆ ಫೈನಲ್ ಸರ್, ಪೆರಿಫೆರಲ್ ರಿಂಗ್ ರೋಡ್ ಮತ್ತು ವಾಟರ್ ಬಾಡೀಸ್ಗೆ ಈಗಲೂ ಕೂಡ ಪ್ರಪೋಸಲ್ ಕಳಿಸಿದ್ರೆ ಈಗಲೂ ಕೂಡ 15 ಫೈನಾನ್ಸ್ ಅಲ್ಲಿ ಏನ್ ರೆಕಮೆಂಡ್ ಮಾಡಿದ್ರೆ ಅದು ಸಿಗ್ತದೆ ಸರ್. ಅವಯದಲ್ಲಿ ಕ್ರಿಸ್ಟಾನು ರಾಷ್ಟ್ರೀಯ ಕೋನ್ ರೆಡ್ಡಿ ಅವರೇ ಅಲ್ಲ, ಬೊಮ್ಮಾಯಿ ಸಾಹೇಬರು ಕೃಷ್ಣ ರಿಪ್ಲೈ ಆದ ನಂತರ ಕೂತ್ಕೊಂಡು ಮಾತಾಡುವ, ರಿಪ್ಲೈ ಆಗ್ಲಿ, ಆಮೇಲೆ ರಿಪ್ಲೈ ಮಾಡ್ಲಿ ಮುಖ್ಯಮಂತ್ರಿಗಳು.